ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀವಿ. 21/3/2025 ನಡೀತಕ್ಕಂಥ SSLC ಕನ್ನಡ ವಾರ್ಷಿಕ ಪರೀಕ್ಷೆಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಏನು ಮಾಡಿದ್ದೀನಿ, 1 ಅಂಕ ಮತ್ತು 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೆ. ಇದು ಮಾಡೆಲ್ ಕ್ವಶನ್ ಪೇಪರ್ 1ರ ಬ್ಲೂ ಪ್ರಿಂಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಇವತ್ತು ಅದರ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಅನ್ನು ತಪ್ಪದೆ ನೋಡಿ. ಸೊ ಇದೇ ತರ ಎಲ್ಲ ವಿಷಯಗಳಲ್ಲಿ 5 ಸೆಟ್ ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರ್ ಒಂದಿಗೆ ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಅವುಗಳನ್ನು ನೋಡಿ ಒಳ್ಳೆ ಅಂಕಗಳು ಗ್ಯಾರಂಟಿಯಾಗಿ ಬರ್ತವೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಕವಿ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದುಗಳನ್ನ, ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀಬೇಕು. 2 ಪ್ರಶ್ನೆ, ತಲಾ 1ಕ್ಕೆ 3 ಅಂಕ, ಒಟ್ಟಾರೆ 6 ಅಂಕ. ಎಂ ಮರಿಯಪ್ಪ ಭಟ್ಟ. ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ. ಕಾಲ 1906. ಕೃತಿಗಳು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕ. ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು 2ನೇದವ್ರು ಬರೋರೆ ಪಂಪ. ಸೊ ಪಂಪದಲ್ಲಿ ನೆನಪಿಟ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ ಸುಮಾರು 902. ಸ್ಥಳ ವೆಂಗಿ ಮಂಡಲದ ವೆಂಗಿಪಳು. ಆಮೇಲೆ ಕೃತಿಗಳು ನೋಡೋದಾದರೆ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ಬಿರುದುಗಳು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ. ಇದು ಪಂಪನ ಬಗ್ಗೆ ಇತ್ತು. ಇನ್ನು 30ನೇ ಪ್ರಶ್ನೆಗೆ ಹೋಗಿದ್ದೀವಿ. ಸೊ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಜಸ್ಟ್ ಇಲ್ಲಿ ಕಂದ ಪದ್ಯನೇ ಇಟ್ಟಿದ್ದೀವಿ. ಸೊ ನೆನಪಿಟ್ಕೋಬೇಕು, ಫಸ್ಟ್ 2 ಸಾಲು ಬರ್ತಂದ್ರೆ ಅದನ್ನು ಏನಂತೀವಿ, ಕಂದ ಪದ್ಯ. ಆದರೆ ಮೊದಲ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳನ್ನು ಹಾಕಬೇಕು. 2ನೇ ಸಾಲಿನಲ್ಲಿ 4 ಮಾತ್ರೆ 5 ಗಣಗಳನ್ನು ಬರಬೇಕು. ಇದು ಮಾತ್ರಾಗಣ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಕಡ್ಡಾಯವಾಗಿ ಬರೀಬೇಕು. ಅವಾಗ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ ಸೊ ಲಘು ಗುರುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಹಾಕಬೇಕಾಗ್ತದೆ. ಮುಂದಿನ ಪ್ರಶ್ನೆ 31, ಅಲಂಕಾರವನ್ನು ಹೆಸರಿಸಬೇಕು, ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. 3 ಅಂಕದ ಪ್ರಶ್ನೆ. 31, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಅಂತ ಇದೆ. ಸೊ ಅಲಂಕಾರ ನೋಡೋದಾದ್ರೆ ಇದು ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ರೆ ಅದನ್ನು ಉಪಮಾಲಂಕಾರ ಅಂತೀವಿ. ಉಪಮೇಯ ಗುಂಡು ಸುರಿಯೋದು, ಉಪಮಾನ ಸಿಡಿಲು ಸಿಡಿಯೋದು, ಉಪಮಾವಾಚಕ ಹಂಗ, ಸಮಾನ ಧರ್ಮ ಸುರಿಯೋದು, ಸಮನ್ವಯ. ಇಲ್ಲಿ ಉಪಮೇಯವಾದ ಗುಂಡು ಸುರಿಯೋದನ್ನು ಉಪಮಾನವಾದ ಸಿಡಿಲು ಸಿಡಿಯೋದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಹಂಗ ಎಂಬ ಉಪಮಾವಾಚಕ ಪದವಿದ್ದು ಸುರಿಯುವುದು ಎಂಬ ಸಮಾನ ಧರ್ಮ ಇರೋದ್ರಿಂದ ಇದು ಉಪಮಾಲಂಕಾರದ ಲಕ್ಷಣವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗಾದೆಗಳಲ್ಲಿ ಒಂದನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. ತಾಳಿದವನು ಬಾಳಿಯಾನು. ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರಿಬೇಕಾದ್ರೆ ಫಸ್ಟ್ ಈ 3 ಸಾಲುಗಳನ್ನ ಕಂಪಲ್ಸರಿ ಆಗಿ ಬರೀರಿ. ಏನು ಬರಿಬೇಕು, ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ತಾಳಿದವನು ಬಾಳಿಯಾನು. ಈ ಗಾದೆ ಮಾತು ಪ್ರಸಿದ್ಧವಾಗಿದೆ. ಜಸ್ಟ್ ಇದನ್ನು ಚೇಂಜ್ ಅಷ್ಟೇ ಮಾಡಬೇಕು. ಯಾವ ಗಾದೆ ಇದೆಲ್ಲ ಆ ಗಾದೆನ ಹಾಕಿದರೆ ಸಾಕು. ಮುಂದೆ ಇಲ್ಲಿ ಏನು ಮರಿಬೇಕಪ್ಪ ಅಂತಂದ್ರೆ, ಈ ಮೌಲ್ಯದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ತಾಳ್ಮೆ ಹೇಗಿರಬೇಕು, ತಾಳ್ಮೆಯವನ್ನ ಗೆಲುವು ಹೇಗಿರ್ತದೆ, ತಾಳಿಸಿಕೊಂಡವನು ಏನೆಲ್ಲ ಸಾಧನೆಗಳನ್ನ ಮಾಡ್ಬೋದು ಅನ್ನೋದನ್ನ ಸರಳ ವಾಕ್ಯದಲ್ಲಿ ಒಂದು 5-6 ಸಾಲುಗಳನ್ನ ಉದಾಹರಣೆಯೊಂದಿಗೆ ಬರೆದ್ರೆ 3 ಅಂಕಗಳನ್ನು ಕೊಡ್ತಾರೆ. ಅದೇ ಥರ ಇನ್ನೊಂದು ಗಾದೆ ಮಾತು ಇತ್ತು, ಮನಸ್ಸಿದ್ದರೆ ಮಾರ್ಗ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಮನಸ್ಸೇ ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಸಾಧಕರನ್ನಾಗಿ ಮಾಡ್ತದೆ. ಸೊ ನಮ್ಮ ಮನಸ್ಸು ನಮ್ಮ ಕೈಲೇ ಇದ್ದೇ ಇದ್ರೆ ಸೊ ನಾವು ನಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳಬಹುದು ಅನ್ನೋದನ್ನು ಕೂಡ ನೀವು ಮೌಲ್ಯದಲ್ಲಿ ಬರಿಬಹುದು. ಇನ್ನು ಸಂದರ್ಭಗಳಿಗೆ ಹೋಗೋಣ. ಸೊ ಒಟ್ಟು 6 ಇರ್ತವೆ, ಪ್ರತಿಯೊಂದಕ್ಕೆ 3 ಅಂಕ, 18 ಅಂಕಗಳನ್ನು ಆರಾಮಾಗಿ ಪಡಿತೀರಿ. 33ನೇ ಪ್ರಶ್ನೆ, ಸಾಮಾಜಿಕ ಕಾನೂನುಗಳ ಹರಿಕಾರ. ಇದು ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯವಾಗಿದೆ. ಸೊ ಏನಾಗದಪ್ಪ ಅಂತಂದ್ರೆ, ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡಿದ್ದಾರೆ, ನಲ್ವಡಿ ಕೃಷ್ಣರಾಜ ಒಡೆಯರು ಸಮಾಜದ ಅಭಿವೃದ್ಧಿಗಾಗಿ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ, ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, ಗ್ರಾಮ ಪಂಚಾಯಿತಿ ಕಾಯ್ದೆ, ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವಿಧವಾ ಮರುವಿವಾಹ ಕಾಯ್ದೆ ಹಲವಾರು ಜಾರಿಗೆಗಳನ್ನು ತಂದು ಈ ನಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡ್ತಾರಪ್ಪ ಅಂದರೆ ಮಾದರಿ ಸಂಸ್ಥಾನವನ್ನಾಗಿ ಮೈಸೂರು ಸಂಸ್ಥಾನವನ್ನು ರೂಪಿಸ್ತಾರೆ. ಅವಾಗ ಅವ್ರಿಗೆ ಏನಂದಿದ್ದಾರೆ, ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಸೊ ಸ್ವಾಸ್ಥ್ಯ ಸಮಾಜಕ್ಕಾಗಿ ಮತ್ತು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಲ್ವಡಿ ಕೃಷ್ಣರಾಜ ಒಡೆಯರು ತಂದ ಕಾನೂನುಗಳು ಅವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರರನ್ನಾಗಿ ಮಾಡಿತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮುಂದಿಂದು ಲಂಡನ್ ನಗರದ ಪಾಠ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಸೊ ವಿಕ್ರು ಗೋಕಾಕ್ ಅವರು ಬರೆದಿದ್ದು, ಸಮುದ್ರದಾಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಗದ್ಯ ಪಾಠದ ವಾಕ್ಯ. ಸೊ ಲೇಖಕರು ಲಂಡನ್ ನಗರದ ಬೀದಿ ದೀಪಗಳಲ್ಲಿ ಮೂಲೆ ಮೂಲೆಯಲ್ಲಿ ನಿಲ್ಲಿಸಿದ್ದ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದು ಕೈಯೆತ್ತಿ ನಿಂತ ಆ ಪ್ರತಿಮೆಗಳು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರ್ತದೆ ಅಂತ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಇಂಗ್ಲೆಂಡ್ ರಾಷ್ಟ್ರಕ್ಕಾಗಿ ದುಡಿದ ನಾಯಕರು ತಮ್ಮ ದೊಡ್ಡ ದೇಶದ ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳಿದಂತಿರುವುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಮುಂದಿನ ವಾಕ್ಯ,
ವಿದ್ಯಾರ್ಥಿಗಳಾಗಿ ಯೋಧಂ ಕಲವೇ ಮೆಂಬತ್ತಿಯೋಳ್ ಬಂದಿರತ್ತೊಡೆ ಅಂತ ಇದೆ. ಇದು ಶಿವ ಕೊಟ್ಟಾಚಾರ್ಯ ಅವರು ಬರೆದಿರುವ ಒಡ್ಡಾರಾಧನೆ ಆಕರ ಕೃತಿಯ ಅಗ್ನಿಭೂತಿ ವಾಯುಭೂತಿಯರ ಕಥೆ ಅನ್ನುವ ಗದ್ಯ ಪಾಠದಿಂದ ಆರಿಸಿದ್ದಾರೆ. ಸೊ ಏನಾಗ್ತದೆ ಅಂದರೆ, ಸೊ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಓಲೆಯನ್ನು ಓದಿ ಸೂರ್ಯಮಿತ್ರನು ಇವರಿಗೆ ಸೊಲಿಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡೋರು ಎಂದು ಮನದಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಗಳಿಗೆ ಹೀಗೆ ಹೇಳಿದ ಕಾಶ್ಯಪಿ ಎಂಬ ತಂಗಿಯೂ ನನಗಿಲ್ಲ, ಸೋಮಶರ್ಮನೆಂಬ ಭಾವನೂ ಇಲ್ಲ. ಸೊ ಸೂರ್ಯಮಿತ್ರನೆಂಬ ಹೆಸರು ನನಗುಂಟು, ಆದರೆ ನಾನು ನಿಮ್ಮ ಸೋದರ ಮಾವನಾದ ಸೂರ್ಯಮಿತ್ರನಲ್ಲ ಎಂದು ಅವರಿಗೆ ಹೇಳಿ, ಮತ್ತೆ ನೀವು ಯಾರಾದರೂ ಏನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯುವ ಇಷ್ಟದಿಂದ ಬಂದಿರುವಿರಿ, ಆದರೆ ನೀವು ಭಿಕ್ಷೆಗಾಗಿ ಸುತ್ತಿ ಉಣ್ಣಬೇಕು, ಚಿಂದಿ ಬಟ್ಟೆಗಳನ್ನು ಉಟ್ಟು ರಾತ್ರಿ ಹಗಲು ಸೋಮಾರಿತನ ಮಾಡದೆ ಎಡೆಬಿಡದೆ ಓದುವುದಾದರೆ ನಿಮ್ಮನ್ನು ಓದಿಸುವೆನು ಎಂದು ಸೂರ್ಯಮಿತ್ರ ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ, ಸೂರ್ಯಮಿತ್ರನು ತಾನು ಸೋದರ ಮಾವ ಎಂಬ ಸತ್ಯವನ್ನು ಮರೆಮಾಚಿ ಗುರುವಾಗಿ ಅಗ್ನಿಭೂತಿ ವಾಯುಭೂತಿಯವರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಾನೆ ಎಂದು ಹೇಳೋದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ ಮುಂಗಾರಿನ ಮಳೆಯಾಗೋಣ. ಇದು GS ಶಿವರುದ್ರಪ್ಪ ಅವರು ಬರೆದ ಎದೆ ತುಂಬಿ ಹಾಡಿದೇನು ಆಕರ ಕೃತಿಯ ಸಂಕಲ್ಪ ಗೀತೆ ಪದ್ಯಪಾಠದ ಸಾಲು. ಇಲ್ಲಿ ಸಂದರ್ಭ ಏನದಪ್ಪ ಅಂದ್ರೆ, ಮಾನವರ ದುರ್ವರ್ತನೆಯಿಂದ ಕಲುಷಿತವಾಗಿರುವ ನದಿ ಜಲಗಳ ಶುದ್ಧೀಕರಣ ಹೇಗಾಗಬೇಕೆಂಬ ಭಾವ ಕವಿಯ ಮನದಲ್ಲಿ ಮೂಡಿದಾಗ ಮುಂಗಾರಿನ ಮಳೆಯಾಗಿ ಕಲ್ಮಶಗಳು ಕೊಚ್ಚಿಕೊಂಡು ಹೋಗಬೇಕು, ಬರಡಾಗಿರುವ ಕಾಡು ಮೇಡಗಳಿಗೆ ವಸಂತವಾಗಬೇಕೆಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಮುಂಗಾರಿನ ಮಳೆ ಕಲ್ಮಶಗಳನ್ನು ಕೊಚ್ಚಿಕೊಂಡು ಹೋದಂತೆ ಹೊಸ ಸಂಕಲ್ಪ ಜನರ ಮನದ ಕಲ್ಮಶಗಳನ್ನು ಕಳೆದು ಬದುಕನ್ನು ಸಮೃದ್ಧವಾಗಿಸಬೇಕು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ತಮ್ಮ ಭಾವನೆಗಳಲ್ಲಿ ತಿಳಿಸಿದ್ದಾರೆ. ಮುಂದಿನ ವಾಕ್ಯ, ನಿನ್ನ ಪದಸೆಯ ಬಯಸುವವನಲ್ಲ. ಇದು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯಪಾಠದ ಸಾಲು. ಈ ವಾಕ್ಯ ಕೃಷ್ಣ ಏನು ಮಾಡ್ತಾನಪ್ಪ ಅಂದರೆ ಕರ್ಣನಿಗೆ ಹೇಳ್ತಾನೆ ಅಂತಕ್ಕಂಥ ಸಂದರ್ಭ ಇದೆ. ಸೊ ಒಟ್ಟಾರೆ ಸ್ವಾರಸ್ಯ ಏನಿತ್ತಂದ್ರೆ, ಕರ್ಣ ನಾನು ನಿನಗೆ ಕೇಡಾಗಲೆಂದೇ ಬಯಸುವುದಿಲ್ಲ, ನಿನಗೆ ಒಳ್ಳೆಯದನ್ನೇ ಬಯಸುವನು ಎಂದು ಕೃಷ್ಣ ಹೇಳುವ ಹಿತ ಚಿಂತನೆಯ ಮಾತು ಸ್ವಾರಸ್ಯಪೂರ್ಣವಾಗಿದೆ ಅಂತ ಇದೆ. ಇನ್ನು 38ರಲ್ಲಿ ಹಸುರಾದುದು ಕವಿ ಆತ್ಮಂ ಅಂತ ಇದೆ. ಸೊ ಕುವೆಂಪು ಅವರು ಬರೆದಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸುರು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಪ್ರಕೃತಿಯಲ್ಲಿ ಎಲ್ಲ ಕಡೆಯೂ ಹಸುರು ಆವರಿಸಿದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಒಂದು ಸಾಲನ್ನು ಕವಿ ಹೇಳಿದ್ದಾರೆ. ಸ್ವಾರಸ್ಯ, ಹಸುರಾಗಿರುವ ವನವನ್ನು ನೋಡಿದ ಕುವೆಂಪು ಅವರ ಆತ್ಮವೂ ಕೂಡ ಹಸುರಾದುದು ಪ್ರಕೃತಿಯೊಂದಿಗಿನ ಅದ್ವೈತ ಸ್ಥಿತಿಯನ್ನು ಎತ್ತಿ ತೋರಿಸಿರೋದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಪದ್ಯ ಪೂರ್ಣ ಮಾಡಬೇಕು. ಊರ್ವಿಯೊಳ ಕೌಸಲ್ಯದಿಂದ ಹಿಡಿದು ಲವನುರಿದೆದ್ದನು ಆಲ್ರೆಡಿ ಕೊಟ್ಟಿದ್ದೀನಿ, ಅದನ್ನು ಕೂಡ 6 ಸಾಲ ನೋಡ್ಕೊಡ್ರಿ. ಅಥವಾ ತೆಗೆದುತ್ತರಿಯಂದಿಂದ ಹಿಡಿದು ನಿಂತಿರ್ದನು ಅಂತ ಇದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಲು. 2ರಲ್ಲಿ 1 ಪ್ಯಾರಾಗ್ರಾಫ್ ಆದರೂ ನೀವು ಕಂಪಲ್ಸರಿ ಬಾಯಟನ್ನು ಮಾಡಲೇಬೇಕು. ಇನ್ನು ಮೌಲ್ಯಾಧಾರಿತ ಸಾರಾಂಶನ ಬರಲಿಕ್ಕೆ ಇಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ, ಸಂಕಲ್ಪ ಗೀತ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದೆ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮನ ರೀತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇಲ್ಲಿ ಸಾರ್ವಭೌಮತೆಯ ಬಗ್ಗೆ ಈ ಕವಿ ಏನು ಮಾಡಿದ್ದಾರೆ ವಿವರಿಸಿದ್ದಾರೆ. ರಾಜ್ಯ ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ. ಹಾಗೆಯೇ ಅವುಗಳ ನಡುವೆ ಯುದ್ಧಗಳನ್ನು ಮಾಡಿಸಿ ತೆನೆಯಲ್ಲಿನ ಕಾಳುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಇದೇ ಕಾಲ. ಹಾಗಾಗಿ ಕಾಲ ಸಾರ್ವಭೌಮತ್ವವನ್ನು ಹೊಂದಿದೆ. ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕತ್ತಲುಗಳನ್ನು ಗಬ್ಬಕ್ಕನೆ ನಾಶ ಮಾಡಿದ್ದು ಕಾಲವೇ. ವಿಶ್ವದ ಎಲ್ಲ ಭಾಗಗಳನ್ನು ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಮತ್ತೊಂದು ಸಲ ಮುಳುಗುವಂತೆ ಮಾಡಿದೆ. ಹಾಗೆಯೇ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕಿ ಹಾಕಿ ಹಕ್ಕಿ ಹಾರಿ ಹೋಗಿದೆ ಎಂದು ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಮೌಲ್ಯ ಏನದಪ್ಪ ಅಂದ್ರೆ, ಕಾಲದ ಗತಿಯಲ್ಲಿ ವೈಭವದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ. ಸಾರ್ವಭೌಮತ್ವ ಸಾಮ್ರಾಜ್ಯಗಳು ಶಾಶ್ವತವಲ್ಲ ಎಂಬುದನ್ನು ಕವಿ ಏನು ಮಾಡಿದ್ದಾರೆ ಇಲ್ಲಿ ಹೇಳಿದ್ದಾರೆ ಅಂತ ಬರೆದ್ರೆ, ಗದ್ಯ ಭಾಗದಿಂದ 8-10 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ವ್ಯಾಘ್ರಗೀತೆಯ 1-2 ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗ್ಗೆ ಆಲ್ರೆಡಿ ಅವರು ನಮ್ಮ ಭಾಷೆ ಕೊಟ್ಟಿದ್ರು. ಸೊ ನಾವೇನು ಮಾಡಿದ್ದೀವಿ ಅಂದರೆ ವ್ಯಾಘ್ರಗೀತೆ ಕೊಟ್ಟಿದ್ದೀವಿ. ಒಂದು ಪ್ರಶ್ನೆ ಉತ್ತರ ಆದರೂ ಚೆನ್ನಾಗಿ ನೀವು ಬ್ಯಾಹೆಟ್ಗಳನ್ನು ಮಾಡ್ಕೊಂಡು ಹೋಗಿ. ಹುಲಿ ಅಂದರೆ ಕ್ರೂರ ಪ್ರಾಣಿ, ಕೊಂದು ತಿನ್ನುವುದಾದರೆ ಅದರ ಸ್ವಭಾವ ಎಂದು ಭಾವಿಸುವವರು ಸಾಕಷ್ಟು ಜನರಿದ್ದಾರೆ. ಆದರೆ ಹುಲಿ ಆಹಾರಕ್ಕಾಗಿ ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು. ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಯಾಕಂದರೆ ಅವು ಮೂಲತಃ ಮಾಂಸಾಹಾರಿಗಳು. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಮಾಂಸಾಹಾರಿಯಾದ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇನಲ್ಲ. ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದರೇನೂ ತಪ್ಪಿಲ್ಲ. ಆದರೆ ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆ ಎಂಬುದೇ ಇಲ್ಲಿ ಮುಖ್ಯ ಪ್ರಶ್ನೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ಆದರೆ ಭರತಖಂಡದ ಹುಲಿಗಳ ಧರ್ಮಶ್ರದ್ಧೆಯನ್ನು ಅನುಸರಿಸಿ ಬೇಟೆಯಾಡುತ್ತವೆ. ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ, ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿತೋ,
ಈ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳೋದಿಲ್ಲ. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲೋದಿಲ್ಲ. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ. ಆದ್ದರಿಂದಲೇ ಹುಲಿಯು ಶಾನುಭೋಗರನ್ನ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ ಎಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗೆಯನ್ನು ವಿವರಿಸಿದ್ದಾರೆ. ಇದು ಪ್ರಶ್ನೆ ನೋಡ್ಕೊಡ್ರಿ. ಶಾನುಭೋಗರನ್ನ ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಅಂತ ಇದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಏನು ಮಾಡಬೇಕು, ಗದ್ಯ ಭಾಗದಲ್ಲಿ 8-10 ವಾಕ್ಯದಲ್ಲಿ 3 ಪ್ರಶ್ನೆ ಇತ್ತಂದ್ರೆ 2 ಬಾಯ್ಪಾಟ್ ಮಾಡಿರಿ, 2 ಇತ್ತಂದ್ರೆ 1 ಬಾಯ್ಟ್ ಮಾಡಿರಿ. ಸೊ ಕಂಟಿನ್ಯೂ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. ಇನ್ನು ಪದ್ಯದಲ್ಲಿ ನಾವೇನು ಮಾಡಿದ್ದೀವಿ, ಹಲಗಲಿ ದಂಗೆಗೆ ಕಾರಣವೇನು, ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು. ಸೊ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದಲ್ಲಿರ್ತಕ್ಕಂಥ 2ರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು, ನೋಡ್ಕೊಡ್ರಿ. ಅಥವಾ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದೀವಿ, ಹಲಗಲಿ ದಂಗೆಯ ಪರಿಣಾಮವೇನು ಅಂತಕ್ಕಂಥದ್ದು ಸರಳವಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಓಕೆನಾ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಒಂದೇ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಸೊ ನಿಮ್ಮನ್ನು ತೆವರಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ಅದ್ವಿಕ್ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಗದಗ್ನಲ್ಲಿರುವ ಮಹಾವೀರ ಎಂಬ ಹೆಸರಿನ ತಂದೆಯವರಿಗೆ ಪತ್ರ ಬರೀರಿ. ಸೊ ಫಸ್ಟ್ ಇದು ವೈಯಕ್ತಿಕ ಪತ್ರ ಇದೆ, ಕ್ಷೇಮ ಬರೀಬೇಕು, ಮಧ್ಯದಲ್ಲಿ ಶ್ರೀ ಬರೀಬೇಕು. ಇವರಿಂದ ಆಲ್ರೆಡಿ ಕೊಟ್ಟಿದ್ದಾರೆ ಯಾರು, ಅದ್ವಿಕ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ತೆವರಟ್ಟಿ ಅಂತ ಬರೆದು ಸೊ ಡೇಟ್ ಹಾಕ್ರಿ. ಇವತ್ತಿನ ಡೇಟ್ ಎಷ್ಟು, 15/2/2025. ಸೊ ಯಾರಿಗೆ ಬರಬೇಕು, ಪೂಜ್ಯ ತೀರ್ಥರೂಪರವರಿಗೆ ನಿಮ್ಮ ಮಗ ಅದ್ವಿಕ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ, ನನ್ನ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತದೆ. ತಾಯಿಯವರಿಗೆ ನಮಸ್ಕಾರಗಳು. ದಿನಾಂಕ 28/2/2025 ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಇದ್ದು ಅದ್ದೂರಿಯಿಂದ ಆಚರಣೆ ಮಾಡಲು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ತಾವು ಕೂಡ ಬಂದು ಕಾರ್ಯಕ್ರಮವನ್ನು ನೋಡಿ ಯಶಸ್ವಿ ಮಾಡಬೇಕಂತ ಹೇಳಿ ವಿನಂತಿ ಅಂತ ಬರೆದು ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಅದ್ವಿಕ್ ಅಂತ ಬರೀರಿ. ಹೊರ ವಿಳಾಸ ಶ್ರೀ ಮಹಾವೀರ ಕುವೆಂಪು ನಗರ ಗದಗ ಅಂತಕ್ಕಂಥ ಬರೆದ್ರೆ ಲೆಟರ್ ಕಂಪ್ಲೀಟ್ ಆಯಿತು. ಇನ್ನು ಒಂದೇ ಒಂದು ಪ್ರಬಂಧಗಳನ್ನು ಕೊಟ್ಟಿದ್ದೀವಿ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಿಮಗೆ ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ. ಯಾವುದೇ ಒಂದು ಪ್ರಬಂಧವನ್ನು ಬರೆಯುವಾಗ ಫಸ್ಟ್ ಪೀಠಿಕೆ ಅಥವಾ ಪ್ರಸ್ತಾವನೆಯಲ್ಲಿ ಒಂದು 3-4 ಸಾಲುಗಳನ್ನು ಬರೀರಿ ಸಾಕು. ಆ 3-4 ಸಾಲುಗಳು ನಿಮಗೆ ಏನಾಗ್ತಾವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಅಟ್ರಾಕ್ಷನನ್ನು ತಂದು ಕೊಡಬೇಕು. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯಗಳು ಏನಾಗಿರ್ಬೇಕು ಅಂತಂದ್ರೆ ಆಗಬೇಕು. ಆಮೇಲೆ ಪೀಠಿಕೆ ಆದ ನಂತರ ವಿಷಯದ ನಿರೂಪಣೆ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳಂದ್ರೆ ನಾವು 3 ಹಬ್ಬಗಳ ಬಗ್ಗೆ ಬರೆದಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಗಾಂಧಿ ಜಯಂತಿ, ಅದರ ಬಗ್ಗೆ ಒಂದು 3-4 ಸಾಲುಗಳನ್ನು ನೀವೇನು ಮಾಡಬೇಕು, ಸರಳವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಬರೆದ್ರೆ ಸೊ ನಿಮ್ಮ ಪ್ರಬಂಧ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಸೊ ಲಾಸ್ಟಿಗೆ ನೀವೇನು ಮಾಡಬೇಕು